ಕೋಡುಬಳೆ ಅಂದ್ರೆ ಅಡುಕಲೆ. ಇರಾನ್ ಮೇಲೆ ಮತ್ತೆ ಭೀಕರ ದಾಳಿಯನ್ನು ಮುಂದುವರೆಸಿದೆ ಅಮೆರಿಕ. ಇರಾನ್ ರಾಜಧಾನಿ ತೆಹರಾನ್ನಲ್ಲಿ ಭಯಾನಕ ದಾಳಿಯನ್ನು ನಡೆಸಿದೆ. ಚಬಹಾರ್ ಬಂದರು ಹಾಗೆ ಬುಷಹರ್ ಪರಮಾಣು ಸಂಕೀರ್ಣ. ಇರಾನಿ ಶಹಾರ್ ವಿಮಾನ ನಿಲ್ದಾಣದಲ್ಲಿ ಪ್ರಬಲ ಸ್ಫೋಟ ಕೂಡ ಆಗಿದೆ. ಇರಾನ್ನ ಮೂಲಭೂತ ಸೌಕರ್ಯವೇ ಬಿಗ್ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ರೈಲ್ವೆ ಬ್ರಿಡ್ಜ್ಗಳು, ರಸ್ತೆಗಳನ್ನು ಗುರಿಯಾಗಿಸಿ Hotel Management with AI. Join IIHM, International Institute of Hotel Management. ದಾಳಿಯನ್ನ ನಿರಂತರವಾಗಿ ನಡೆಸ್ತಾ ಇದೆ ಅಮೆರಿಕ. ಅಮೆರಿಕದ ದಾಳಿಗೆ ಈಗಾಗಲೇ ರೈಲ್ವೆ, ರಸ್ತೆಗಳು ಸಂಪೂರ್ಣವಾಗಿ ಉಳಿಸಾಗಿದೆ. ಬೆಚ್ಚಿ ಬೀಳುವಂತಿದೆ ಅಮೆರಿಕ ದಾಳಿಯ ಒಂದೊಂದು ದೃಶ್ಯಗಳು. ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಸ್ಫೋಟಕ ತಿರುವನ್ನ ಪಡ್ಕೊಳ್ತಾ ಇದ್ದು ಇರಾನ್ ವಿರುದ್ಧ ಯುದ್ಧಕ್ಕಿಳಿದ ಯುಎಇ. ಮೊದಲ ಬಾರಿಗೆ ಇರಾನ್ ಮೇಲೆ ಯುಎಇ ತಿರುಗಿ ಬಿದ್ದಿದ್ದ ದಾಳಿಯನ್ನು ನಡೆಸಿದೆ. ಅಮೆರಿಕ ನಿರ್ಮಿತ ಡ್ರೋನ್ಗಳಿಂದ ಯುಎಇ ದಾಳಿಯನ್ನು ನಡೆಸಿದೆ. ಬಂದರ್ ಅಬ್ಬಾಸ್ ಬಂದರಿನ ಮೇಲೆ ದಾಳಿಯನ್ನು ನಡೆಸಿದ್ದು ಯುಎಇ ಡ್ರೋನ್ ಅನ್ನು ಹೊಡೆದುರುಳಿಸಿದೆ ಇರಾನ್. ಅಮೆರಿಕ ನಿರ್ಮಿತ ಲ್ಯೂಕಸ್ ಡ್ರೋನ್ ಹೊಡೆದಂತ ಇರಾನ್. ಯುಎಇ ನಿರ್ಮಿತ ಕಾಮಕೇಸ್ ಡ್ರೋನ್ ಕೂಡ ಧ್ವಂಸ ಮಾಡಿದೆ. ಇತ್ತ ಮಧ್ಯಪ್ರಾಚ್ಯ ಯುದ್ಧದಲ್ಲಿ ಈಗ ಬಹಳ ದೊಡ್ಡ ಮಟ್ಟದ ಟ್ವಿಸ್ಟ್ ಇದು. ಇತ್ತ ಅಮೆರಿಕ ಸೇನಾಪಡೆ ದಾಳಿಗೆ ಇರಾನ್ ಕೂಡ ಕೆಂಡಾಮಂಡಲವಾಗಿದ್ದು ಹಾರ್ಮಜ್ ಬಳಿ ಕೆಂಪು ಸಮುದ್ರವನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಇರಾನ್. ರೆಡ್ ಸಿ ಬಂದ್ ಮಾಡೋದಾಗಿ ಇರಾನ್ ವಾರ್ನಿಂಗ್ ಅನ್ನು ಮಾಡ್ತಾ ಇದ್ದು ಬಾಬಲ್ ಮಾಂಡೇಬ್ ಬಂದರನ್ನ ಬಂದ್ ಮಾಡುವಂತ ಎಚ್ಚರಿಕೆಯನ್ನ ನೀಡಿದೆ. ಕೆಂಪು ಸಮುದ್ರದಲ್ಲಿ ಈಗಾಗಲೇ ಹೌತಿ ಪಡೆಗೆ ಐಆರ್ಜಿಸಿ ಸೂಚನೆಯನ್ನ ಕೂಡ ಕೊಟ್ಟಿದೆ. ಜಾಗತಿಕವಾಗಿ ಇಂಧನ ಪೂರೈಕೆಗೆ ಮತ್ತೆ ಅಡ್ಡಿಯಾಗುವಂತಹ ಆತಂಕಗಳು ಈಗ ಹೆಚ್ಚಾಗ್ತಾ ಇದೆ. ಇಡೀ ವಿಶ್ವವೇ ತಲ್ಲಣ ಸೃಷ್ಟಿಸುವಂತಹ ಸಂದರ್ಭ ಈಗ ಕ್ರಿಯೇಟ್ ಆಗ್ತಾ ಇದ್ದು ಅಮೆರಿಕದ ನಿರಂತರ ದಾಳಿಗೆ ರೋಸ್ ಹೋಗಿರುವಂತಹ ಇರಾನ್ ಕೆಂಡಾಮಂಡಲವಾಗಿದೆ. ರೆಡ್ ಸಿಯನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದೆ. ಕಾನೂನು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಅಮೆರಿಕ ವಿರುದ್ಧ ಅಬ್ಬಾಸ್ ಅರಾಗ್ಚಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕವು ಯುದ್ಧ ಅಪರಾಧಗಳನ್ನ ಎಸಗಿದೆ. ಮೂಲ ಸೌಕರ್ಯದ ಮೇಲಿನ ದಾಳಿಗಳು ನಿಜಕ್ಕೂ ಕೂಡ ಖಂಡನೀಯ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ. ಕಾನೂನು ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ ಕಿಡಿಕಾರ್ತಿದ್ದಾರೆ. ಅಮೆರಿಕ ಈಗ ಮೇಲಿಂದ ಮೇಲೆ ಹಲವು ಕೃತ್ಯಗಳನ್ನು ಎಸಗ್ತಾ ಇದ್ದು ಇದು ಕಾನೂನಾತ್ಮಕವಾಗಿ ತಪ್ಪು ಅಂತ ಅಬ್ಬಾಸ್ ಅರಾಗ್ಚಿ ಕಿಡಿಕಾರ್ತಾ ಇದ್ದಾರೆ. ಮೂಲ ಸೌಕರ್ಯಗಳ ಮೇಲೆಯೇ ಅಮೆರಿಕ ದಾಳಿಯನ್ನು ಮಾಡ್ತಾ ಇರುವಂತಹ ಬೆನ್ನಲ್ಲೇ ಈ ದಾಳಿಗೆ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಚಿ. ಅಮೆರಿಕ ಯುದ್ಧದಲ್ಲಿ ಅಪರಾಧಗಳನ್ನ ಮೇಲಿಂದ ಮೇಲೆ ಎಸಗ್ತಾ ಇದೆ. ಮೂಲ ಸೌಕರ್ಯದ ಮೇಲೆ ದಾಳಿ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಖಂಡನೀಯ. ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆಯಾಗಿದೆ. ಇಲ್ಲಿ ಕಾನೂನು ಜವಾಬ್ದಾರಿಯಿಂದ ಅವರು ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಬ್ಬಾಸ್ ಅರಾಗ್ಚಿ ಕಿಡಿಕಾರಿದ್ದಾರೆ. ಕೋಡುಬಳೆ ಅಂದ್ರೆ ಅಡುಕಲೆ.